ವೆಲ್ತ್ ಆಫ್ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಒಂದು ಆಲೂಗೆಡ್ಡೆನ ಸಿಂಪಲ್ಲಾಗಿ ಯಾವ ರೀತಿ ಸುಲಭವಾಗಿ ಬೇಯಿಸೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ರೆಸಿಪಿ ತೊಗೊಂಡು ಬಂದಿಲ್ಲ. ಸೊ ಬಿಗಿನರ್ಸ್ಗೆ ಮತ್ತು ಅಡುಗೆ ಬರದೇ ಇರೋರಿಗೆ ಈ ಟಿಪ್ಪು ಅಂತ ಅಂದ್ಕೊಳ್ಳಿ. ತುಂಬಾ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕುಕ್ಕರ್ಗೆ ನಾನು ಬೇಕಾದಷ್ಟು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಪಲ್ಯ ಮಾಡೋದಕ್ಕೆ ತಗೋತಾ ಇರೋದು ಇದು ದೋಸೆ ಜೊತೆಗೆ. ಸೊ ನಾವು ಇಲ್ಲಿ ಜಾಸ್ತಿ ನೀರು ಹಾಕೋತಾ ಇಲ್ಲ. ಆಲೂಗೆಡ್ಡೆ ಮುಳುಗೋ ಅಷ್ಟೆಲ್ಲ ಬೇಕಾಗಿಲ್ಲ. ಒಂದು ಅರ್ಧ ಲೋಟ ಕುಕ್ಕರ್ ತಳ ಇಳಿದಂಗೆ ಹಾಕ್ಕೊಂಡ್ರೆ ಸಾಕು. ತುಂಬ ನೀರು ಹಾಕೊಂಡ್ಬಿಟ್ರೆ ಟೈಮು ತೊಗೊಳುತ್ತೆ ಮತ್ತು ಆಲೂಗೆಡ್ಡೆಲಿರೋ ಸತ್ವ ಎಲ್ಲ ನೀರಿಗೆ ಬಿಟ್ಕೊಂಡ್ಬಿಡುತ್ತೆ. ಸೊ ಆದ್ದರಿಂದ ನಾವು ಒಂದು ಅರ್ಧದಿಂದ ಮುಕ್ಕಾಲು ಲೋಟ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ನೀವು. ಸೊ ಇದು ಒಂದರಿಂದ 2 ವಿಷಲ್ಲು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಆಲೂಗೆಡ್ಡೆನ. ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಕೂಗ್ಬಿಡುತ್ತೆ ಕುಕ್ಕರು, ಬಟ್ ಆಲೂಗೆಡ್ಡೆ ಬೆಂದಿರಲ್ಲ. ಇದು ಕೂಡ ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಸೊ ಈ ಅಡುಗೆ ಶುರು ಮಾಡ್ತಾರಲ್ಲ, ಕಲಿದೇ ಇರೋರಿಗೆ ಇದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಸೊ ಈ ರೀತಿ ಕುಕ್ಕರ್ ಮುಚ್ಚಳ ಮುಚ್ಚಿ ಯಾವಾಗಲೂ ಅಷ್ಟೇ ವೆಯ್ಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಪ್ರೆಷರು ಕ್ರಿಯೇಟ್ ಆದಮೇಲೆ ನಾವು ವೆಯ್ಟ್ ಹಾಕಬೇಕು. ಏನಾದರೂ ಅಲ್ಲಿ ತಗ್ಲಾಕೊಂಡಿರುತ್ತಲ್ಲ ಹೋಲಲ್ಲಿ, ಅದರೊಳಗಡೆ ಸಿಕ್ಕೊಂಡ್ರೆ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಕುಕ್ಕರ್ ಯಾವಾಗಲೂ ಪ್ರೆಷರು ಕ್ರಿಯೇಟ್ ಆದಮೇಲೆ ನಾವು ವೆಯ್ಟ್ ಹಾಕಬೇಕಾಗುತ್ತೆ. ನೋಡಿ ಇವಾಗ ಪ್ರೆಷರ್ ಬಂದಿದೆ. ಸೊ ಇಲ್ಲಿ ವೆಯ್ಟ್ ಹಾಕ್ತಾಯಿದ್ದೀನಿ ನಾನು. ಸೊ 1-2 ವಿಷಲ್ ಕೂತ್ಕೊಂಡ್ರೆ ನಮ್ಮ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿರುತ್ತೆ. ನಾನು ಹೇಳಿದ್ನಲ್ಲ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ರೆಸಿಪೀಸ್ ನನ್ನ ಚಾನಲಲ್ಲಿದೆ, ಬಿಡುವಾಗಿದ್ದರೆ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ ಆಲೂಗೆಡ್ಡೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.